ವಿರೋಧ ಪಕ್ಷದ ನಾಯಕರು ಮಾನ್ಯ ಅರಗ್ರವರು ಭಾಳ ಜ್ಞಾನೇಂದ್ರರವರು ಒಂದು ಮಹತ್ವದ ವಿಚಾರವನ್ನು ಸದನದ ಗಮನಕ್ಕೆ ತಂದಿದ್ದಾರೆ. ವಿರೋಧ ಪಕ್ಷವಾಗಿ ಸರ್ಕಾರ ಸಣ್ಣದಾದ್ರು ತಪ್ಪು ಮಾಡಿರಲಿ ದೊಡ್ಡದಾದ್ರು ತಪ್ಪು ಮಾಡಿರಲಿ ಇಷ್ಟು ಎಚ್ಚೆತ್ತು ಗಮನಕ್ಕೆ ತರೋದಕ್ಕೆ ನಿಜವಾಗಿಯೂ ಒಂದು ರೀತಿಯಿಂದ ಸಂತೋಷ. ಆದರೆ ನಮ್ಮ ಕನ್ನಡ ಹಾಗೂ ಸಂಸ್ಕೃತಿ ಮಂತ್ರಿಗಳು ಸಹಿತ ನೀವು ಏನು ತಪ್ಪಾಗಿದೆ ಅನ್ನೋದನ್ನು ಅವ್ರ ಗಮನಕ್ಕೆ ತರೋಕ್ಕಿಂತ ಮೊದಲೇ ಅವರು ಜಾಗೃತರಾಗಿ ತಪ್ಪನ್ನು ನೋಡಿ ಇದನ್ನು ಸರಿಪಡಿಸಿ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಆ ಹಿನ್ನೆಲೆಯೊಳಗೆ ನೀವು 16ನೇ ತಾರೀಕಿಗೆ ಈ ಆದೇಶ ಹೊರಟಿದೆ. ಆಮೇಲೆ ಈಗ ತಿದ್ದುಪಡಿ ಬಂದಿದೆ. ಅಲ್ಲ ಇರಲಿ, ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲ ಅಧಿಕಾರಿಗಳಿಗೆ ಚಾರ್ಜ್ ಮಾಡಿದ ಮೇಲೆ ಅದನ್ನ ಕರೆಕ್ಷನ್ ಆಗಿದೆ. ಆಯ್ತು, ನಾವೇನು ಅದಕ್ಕೆ ನೀವು ಚಾರ್ಜ್ ಮಾಡಿದ್ದು ತಪ್ಪು, ಅಧಿಕಾರಿಗಳು ತಪ್ಪು ಅಂತ ಅನ್ನಂಗಿಲ್ಲ. ಆದರೆ ಈಗ ನೀವೇನು ಪ್ರಸ್ತಾಪ ಮಾಡಿದ್ರಿ, ಪ್ರಸ್ತಾಪ ಮಾಡಿದ ತಕ್ಷಣ ಕನ್ನಡ ಸಂಸ್ಕೃತಿ ಮಂತ್ರಿಗಳು ಆ ತಿದ್ದುಪಡಿಯನ್ನು ನಿಮ್ಮ ಗಮನಕ್ಕೂ ತಂದಿದ್ದಾರೆ. ಏನ್ ದಾರಿ ತಪ್ಪಿಲ್ಲ, ಕ್ಲಿಯರ್ ಆಗಿದೆ ಅಲ್ಲ. ಇಲ್ಲ 1ನೇ ತಾರೀಕಿಗೆ ಎಲ್ಲ ಶಾಲೆಗಳಲ್ಲಿ ನಾಡಗೀತೆಯನ್ನು ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಹಾಗೂ ಸರ್ಕಾರದ ಇಲಾಖೆಗಳು ಹಾಗೂ ನಿಗಮ ಮಂಡಳಿ ಪ್ರಾಧಿಕಾರ ಮುಂತಾದ ಅರೆ ಸರ್ಕಾರಿ ಸಂಸ್ಥೆಗಳ ಅಧಿಕೃತ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಪ್ರಾರಂಭದಲ್ಲಿ ಹಾಡುವುದು ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. ಇದು 1/2/2024 ಆದೇಶ ಆಗಿದೆ. ಇದಾದ ಮೇಲೆ ಇದೇನು ಆಗಿದೆ, ಇದು ಏನೋ ಅಚಾತುರ್ಯ ಯಾರ್ದು ಆಗಿದೆ. ಅಂಥವ್ರು ಯಾರು ಅಚಾತುರ್ಯ ಮಾಡಿದ್ದಾರೆ ಅವ್ರ ಮೇಲೆ ಸರ್ಕಾರ ಬಿಗುವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ತಾರೆ. ಓಕೆ, ಈಗ ಅಧ್ಯಕ್ಷರೇ, ನಮ್ದೇನೂ ಇರಲಿಲ್ಲ. ಇದು ಕನ್ನಡಕ್ಕೆ ಸಂಬಂಧಪಟ್ಟ ವಿಚಾರ. ನಮ್ಗೇನು ಮಂತ್ರಿಗಳ ಮೇಲೆ ತಾಪ ಏನಿಲ್ಲ. ಮಂತ್ರಿಗಳು ಸ್ವಲ್ಪ ಗಮನ ಹರಿಸಿ ಸ್ವಲ್ಪ ಬಿಗಿ ಮಾಡ್ಲಿ, ಸ್ವಲ್ಪ ಬಿಗಿ ಮಾಡಿದ್ರೆ ಸರಿ ಹೋಗ್ತೈತೆ. ಬಿಗಿ ಮಾಡಲ್ಲ, ಅದಕ್ಕೋಸ್ಕರ ನಾನು ಹೇಳಿದ್ದಷ್ಟೇ. ಇಲ್ಲ ನೋಡಿ, ಏಕಾಏಕಿ ತರಾಚುರಿ ಅಂತ ಅಂದ್ಬಿಟ್ರೆ ಮಂತ್ರಿಗಳಿಗೆ ನೀವು ಸಹಕಾರ ಕೊಟ್ಟದಕ್ಕೆ ಎಲ್ಲಪ್ಪ ನಿಮಗೆ ಧನ್ಯವಾದಗಳು. ಮಂತ್ರಿಗಳು ಸಹಕಾರ ತಾವು ಕೊಟ್ಟಿದ್ದೀರಿ, ಇದನ್ನೆಲ್ಲ ನೆನಪು ಮಾಡಿಕೊಂಡು ಸರಿಪಡಿಸಲಿಕ್ಕೆ. ಈ ಚುನಾವಣಾ ಪ್ರಸ್ತಾಪವನ್ನು ಮಂಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ತಾಂತ್ರಿಕ ಅಗತ್ಯತೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಶಾಸನ ಸಭೆ ಹಾಗೂ ಕನ್ನಡ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಗೆ ಚುನಾವಣಾ ಪ್ರಸ್ತಾವನೆಯನ್ನು 14/2/2024 ಸದನದಲ್ಲಿ ಮಂಡಿಸಿತ್ತು. ಚುನಾವಣಾ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಹೊರಡಿಸಲಾಗಿರುತ್ತದೆ. ಆದರೆ ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನವಾದ 16/2/2024 ಯಾವುದೇ ಸದಸ್ಯರು ನಾಮಪತ್ರಗಳನ್ನು ಸಲ್ಲಿಸಿರುವುದಿಲ್ಲ. ಆದುದರಿಂದ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಶಾಸನ ಸಭೆ ಹಾಗೂ ಕನ್ನಡ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಗೆ ತಲಾ ಒಬ್ಬರು ಸದಸ್ಯರನ್ನು ನಾಮನಿರ್ದೇಶನ ಮಾಡಲು ಈ ಸದನವು ಮಾನ್ಯ ಸಭಾಧ್ಯಕ್ಷರಿಗೆ ಅಧಿಕಾರ ನೀಡಬೇಕೆಂದು ಕೋರುತ್ತೇನೆ.